ಮಾಡಿರುವಂತ ಸುಕೃತಗಳು ದುಷ್ಕೃತಗಳಿಂದಲೇ ನಾವು ಹುಟ್ಟಿದೀವಿ. ನಾವು ಹುಟ್ಟಿದ ತಕ್ಷಣ ನಮ್ಮ ಜಾತಕನೇ ಮಾಸ್ ಕಾರ್ಡ್. ಪೂರ್ವ ಜನ್ಮದಲ್ಲಿ ಎಕ್ಸಾಮ್ ಬರ್ದ್ಬಿಟ್ಟಿದೀವಿ. ಅದ್ರ ಪ್ರಕಾರ ಗ್ರಹಗಳು ಕೂತ್ಕೊಂಡಿದೆ, ಅದ್ರ ಪ್ರಕಾರ ಕಾಂಬಿನೇಷನ್ ಆಗಿದೆ, ಅದ್ರ ಪ್ರಕಾರ ರಿಸಲ್ಟ್ ಕೊಡ್ತಾ ಇದೆ. ಅದೇ ಜಾತಕ, ಅದೇ ಕೈ. ಸೊ ಪೂರ್ವ ಜನ್ಮ ಪುಣ್ಯ ಚೆನ್ನಾಗಿದ್ರೆ ನಾನು ಪೂರ್ವ ಜನ್ಮದಲ್ಲಿ ಎಲ್ಲ ಪುಣ್ಯ ಕೊಟ್ಬಿಟ್ಟು ಹುಟ್ಟಿದೀನಿ, ಈಗ ಬರೀ ರಿಸೀವಿಂಗ್. ಸೊ ಇದು ಮಹಾಲಕ್ಷ್ಮಿ ಯೋಗ. ಕೆಲವ್ರು ಏನ್ರಿ ಅವ್ರ ಕೈ ಮುಗಿಯಲ್ಲ, ಪೂಜೆ ಮಾಡಲ್ಲ, ನಾವ್ ಎಷ್ಟು ದಿನ ಅನುಷ್ಠಾನ ಮಾಡ್ತೀವಿ, ಅವ್ರಿಗೆ ಎಷ್ಟು ದುಡ್ಡು ಬರ್ತದೆ, ಇದನ್ನ ನೋಡಿದ್ರೆ ಏನಪ್ಪಾ ನಾವು ಮಾಡ್ತಿರೋದ್ರಲ್ಲಿ ವೇಸ್ಟ್ ಅಂತ ಅನಿಸ್ತಾ ಇರ್ಬೋದು ಬಹಳ ಜನರಿಗೆ. ಅದಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿರೋ ಕರ್ಮಗಳು ಒಳ್ಳೆಯದನ್ನ ಈಗ ಮಾಡುತ್ತೆ ನಮ್ಗೆ ಗೊತ್ತಿಲ್ಲದೆ. ಅದೇ ತರ ಈ ಜನ್ಮದಲ್ಲಿ ಮಾಡುವಂತ ಪುಣ್ಯ ಕೆಲಸಗಳು ನಾವು ಮಾಡ್ತಾ ಇದೀವಿ, ಆದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನೆ ಇದನ್ನ ಮಾಡಿದ್ರೆ ಇವತ್ತೇನು ಆಗ್ಲಿಲ್ಲ ಅಂದ್ರೆ ಆಗಲ್ಲ, ಮುಂದಕ್ಕಾಗುತ್ತೆ. ಸೊ ಅದು ನಮಗ್ ಗೊತ್ತಿರೋದಿಲ್ಲ. ಇದು ಪೂರ್ವ ಜನ್ಮ ಪುಣ್ಯ ರೇಖೆ. ಅದೇ ತರ ಸೂರ್ಯನ ಬೆರಳಿನ ಮೇಲ್ಗಡೆ ಚಕ್ರ ಇರಬೇಕು. ಚಕ್ರ ವರ್ಲ್ ಅಂತ ಕರಿತೀವಿ. ಅದು ಇದ್ರೆ ಕೂಡ ಈಗ ಮಹಾಲಕ್ಷ್ಮಿ ಯೋಗ ಕ್ರಿಯೇಟ್ ಆಗುತ್ತೆ. ಅದೇ ತರ ಈ ಗುರು ಪರ್ವದ, ಗುರು ನಿಮ್ಗೆ ಜ್ಯೋತಿಷದಲ್ಲಿ ಗೊತ್ತಿದೆ, ಧನಕಾರಕ ಅಂತ ಹೇಳಿ. ಅಲ್ಲಿ ಟ್ರಯಾಂಗಲ್ ತರ ಫಾರ್ಮ್ ಆಗಿದ್ರೆ ಅದು ಕೂಡ ಆಟೋಮೆಟಿಕ್ ಆಗಿ ದುಡ್ಡನ್ನ ಕೊಡುತ್ತೆ. ಅದೇ ತರ ನಿಮ್ಗೆ ಭಾಗ್ಯ ರೇಖೆ ಲೈಫ್ ಲೈನ್ ಎಷ್ಟು ಹತ್ರ ಇರುತ್ತೋ ಯು ಆರ್ ಬಾರ್ನ್ ರಿಚ್. ಬಹಳಷ್ಟು ಜನರಿಗೆ ಇದು ಸೇರ್ಕೊಂಡಿರುತ್ತೆ. ಲೈಫ್ ಲೈನ್ ಇಂದಾನೆ ಸೇರ್ಕೊಂಡಿದ್ರೆ ಹುಟ್ಟಿನಿಂದಾನೇ ಸಾಹುಕಾರ ಇರ್ತಾರೆ, ಅಥವಾ ಅವರ ಒಂದು ಫ್ಯಾಮಿಲಿಯ ಬಿಸ್ನೆಸ್ ಅನ್ನೇ ಅವ್ರು ಮಾಡ್ತಾ ಇರ್ತಾರೆ. ಅದು ಮಹಾಲಕ್ಷ್ಮಿ ಯೋಗ. ಅಂದ್ರೆ ಎಲ್ಲ ಬೇಸ್ ಮಾಡ್ಕೊಟ್ಟಿರ್ತಾರೆ. ಅಪ್ಪ ಆಲ್ರೆಡಿ ಆಲದ ಮರ ಹಾಕಿರ್ತಾರೆ, ನೆರಳು ಕೊಡ್ತಾ ಇದ್ದೇನೆ, ಕೂತ್ಕೊಳ್ಳೋದಷ್ಟೇ. ಸೊ ಅಂತವ್ರಿಗೆ ಇದು ಜಾಸ್ತಿ ಎಷ್ಟು ದೂರ ಆಗುತ್ತೆ ನಮ್ಮ ಲೈಫ್ ಲೈನ್ ಇಂದ, ಅಷ್ಟು ನಾವು ಸ್ವಯಂ ಪ್ರಯತ್ನ, ಸ್ವಯಂ ಕೃಷಿಯಿಂದ ಹಣ ಸಂಪಾದನೆ ಮಾಡಬೇಕಾಗುತ್ತೆ. ಓನ್ ಎಫರ್ಟ್ಸ್ ಇಂದ ನಾವು ಮೇಲ್ ಬರ್ತೀವಿ. ಸೆಲ್ಫ್ ಮೇಡ್ ಅಂತ ಕರಿತೀವಲ್ಲ ಅದು. ಸೊ ಇದು ಮಹಾಲಕ್ಷ್ಮಿ ಯೋಗ. ಅವರೇನು ಹೇಳ್ತಾ ನೋಡೋಣ ನೋಡಿ. ಈ ರೇಖೆಯನ್ನ ಏನ್ ಹೇಳ್ತೀರಿ ಪಾಮಿಸ್ಟ್ರಿಯಲ್ಲಿ? ಹೆಬ್ಬೆಟ್ಟಲ್ಲಿ ಅವ್ನು ಎಲ್ಲೋದ್ರೂ ಅವನಿಗೆ ಊಟ ಸಿಗುತ್ತೆ ಅಲ್ವಾ? ನಾಡಿಯಲ್ಲಿ ಹೇಗೆ ಹೇಳೋದು? ಯಾರ ಲಗ್ನ ಕುಂಡಲಿ ಇರ್ಬೋದು, ಯಾರ ಲಗ್ನ ಕುಂಡಲಿ ಲಗ್ನದಲ್ಲಿ ರಾಹು ಇರೋದು, ದ್ವಿತೀಯದಲ್ಲಿ ರಾಹು ಇರೋದು, ಚಂದ್ರ ರಾಹು ಒಟ್ಟಿಗೆ ಇರೋದು ಆದ್ರೆ ಆ ರೇಖೆ ಇರುತ್ತೆ ಅವ್ರ ಕೈನಲ್ಲಿ. ನೋಡಿ, ನೀವು ಪಾಮಿಸ್ಟ್ರಿ ತೋರಿಸಿದ್ರೆ ನಾನು ನಾಡಿನಲ್ಲಿ ಏನ್ ಕಾಂಬಿನೇಷನ್ ಇದೆ ಅಂತ ಹೇಳ್ತೀನಿ. ನೀವು ಮನೆ ತೋರಿಸಿದ್ರೆ ನಾಡಿನಲ್ಲಿ ಏನ್ ಗ್ರಹ ಇದೆ ಅಂತ ಹೇಳ್ತೀನಿ. ಈಗ ಏನಾಗಿದೆ, ಆ ರೇಖೆ ಇದೆ, ಅವ್ರಿಗೆ ಏನ್ ಕೊಟ್ರು ತಿಂದಾಕ್ಬಿಡ್ತಾರೆ. ಅವ್ರಿಗೆ ಏನ್ ಕೊಟ್ರು ತಿಂದಾಕ್ಬಿಡ್ತಾರೆ. ನೋಡಿ ಬೇಕಾದ್ರೆ. ಏಕೆ ಅದು? ಯಾಕೆಂದ್ರೆ ರಾಹು ಕಾರಕ. ರಾಹು ಕಾರಕ. ಹಾಗಾಗಿ ಆ ರಾಹು ಚಂದ್ರನ ಸಂಬಂಧದಲ್ಲಿ ಇದ್ರೆ, ಅಥವಾ ಲಗ್ನದಲ್ಲಿದ್ರೆ, ಅಥವಾ ದ್ವಿತೀಯದಲ್ಲಿದ್ರೆ ಆ ರೇಖೆ ಬರುತ್ತೆ, ಅದರ್ವೈಸ್ ಬರಲ್ಲ. ಇನ್ನು ಲಕ್ಷ್ಮಿ ಮಹಾಯೋಗ ಅಂತ ಹೇಳುದು ಅಂದ್ರೆ ಮಹಾಲಕ್ಷ್ಮಿ ಯೋಗ. ಮಹಾಲಕ್ಷ್ಮಿ ಯೋಗ ಬರ್ಬೇಕಾದ್ರೆ ಇಲ್ಲಿ ಏನು ಶುಕ್ರ ರೇಖೆ ಇದೆಯಲ್ಲ, ಇದು ಇಲ್ಲಿ ಶುಕ್ರ ಪರ್ವದಲ್ಲಿ ಏನಿದು ಲೈಫ್ ಲೈನ್ ತಾನೆ. ಯಾಕಂದ್ರೆ ನಾನು ಪಾಮಿಸ್ಟ್ರಿ ಕ್ಲಾಸ್ ಮಾಡಲ್ಲ. ಲೈಫ್ ಲೈನ್ ಇದು. ಈ ಲೈಫ್ ಲೈನು ಇಲ್ಲಿ ಕೆಳಗಡೆ ತನಕ ಎಂಡ್ ಆಗ್ಬಿಟ್ಟು ಇಲ್ಲಿ ಹಾವಿನ ಮಾರ್ಕ್ ಇರಬೇಕು. ಹೆಡೆ ಮಾರ್ಕ್, ಹಾವಿನ ಹೆಡೆ ಮಾರ್ಕು. ಯಾರಿಗೆ ಈ ಲೈಫ್ ಲೈನ್ ನ ಎಂಡು ಹಾವಿನ ಹೆಡೆ ಮಾರ್ಕ್ ಇರುತ್ತೆ, ಅವರು ಗುಪ್ತವಾಗಿ ಹಣವನ್ನ ಶೇಖರಣೆ ಮಾಡಿಟ್ಟಿರ್ತಾರೆ. ಎಸ್ ಆರ್ ನೋ? ಇದ್ದವ್ರು ಹೇಳಲ್ಲ. ಗೊತ್ತಾಯ್ತಲ್ಲ? ಯಾಕೆಂದ್ರೆ ಇಲ್ಲ, ಓಕೆ ಪರವಾಗಿಲ್ಲ, ನಮ್ಮ ಹತ್ರ ಆ ರೇಖೆ ಇದೆ, ನಾನು ಆ ತರ ಹಣವನ್ನ ಶೇಖರಣೆ ಮಾಡಿ ಇಟ್ಟಿಲ್ಲ, ಓಕೆ ಪರವಾಗಿಲ್ಲ. ಆದ್ರೂ ಕೂಡ ಅವರು ತಮ್ಮಲ್ಲಿ ಅಳಿದುಳಿದ ಹಣವನ್ನ ಸಾಸಿವೆ ಡಬ್ಬಿ ಇನ್ನೊಂದು ಡಬ್ಬದಲ್ಲಿ ಹಾಕಿ ಹಾಕಿ ಬೇರೆ ಬೇರೆ ಕಡೆ ದುಡ್ಡನ್ನ ಇಟ್ಟಿರ್ತಾರೆ. ಅವರು 16 ಕಡೆ ದುಡ್ಡನ್ನ ಇಟ್ಟಿರ್ತಾರೆ ಅವರು. ಬರೆಯದಲ್ವಾ? ಲೈಫ್ ಲೈನ್ ನ ಕೊನೆಯಲ್ಲಿ ಹಾವಿನ ಹಿಡೆ ಇದ್ದರೆ ಮಹಾಲಕ್ಷ್ಮಿ ಯೋಗ. ಅಲ್ಲಕ್ಷ್ಮಿ ಯೋಗ
ಓಕೆ, ಈಗ ಗೊತ್ತಾಯ್ತಲ್ವಾ? ಆ ಹೆಡೆ ಇದ್ದಾಗ ಜಾತಕ ಕುಂಡ್ಲಿಯಲ್ಲಿ ಯಾವ ಗ್ರಹ ಇರುತ್ತೆ? ರಾಹು ಶುಕ್ರನ ಜೊತೆ ಇರ್ತಾನೆ. ಅದು ಶುಕ್ರನ ಗೆರೆ, ಅದು ಶುಕ್ರನ ಗೆರೆ. ಹಾಗಾಗಿ ಆ ಶುಕ್ರನ ಗೆರೆಯಿಂದ ಅಲ್ಲಿ ರಾಹು ಎಡೆ ಬಂದಾಗ ಶುಕ್ರ ರಾಹು ಅವ್ರ ಜಾತಕ ಕುಂಡ್ಲಿಯಲ್ಲಿ ಇರುತ್ತೆ. ಅವಾಗ್ಲೇ ಅದು ಆ ಯೋಗ ಫಾರಂ ಆಗೋದು. ಪ್ರತಿಯೊಂದೂ ಕನೆಕ್ಟೆಡ್. ಯಾವುದು ಜ್ಯೋತಿಷ ಬೇರೆ, ಪಾಮಿಸ್ಟ್ರಿ ಬೇರೆ, ವಾಸ್ತು ಬೇರೆ ಎಲ್ಲ ಅಲ್ಲ, ಎಲ್ಲದೂ ಅಷ್ಟೇ. ಯಾರಿಗೆ ಶುಕ್ರ ಚಂದ್ರ ಯೋಗ ಇರುತ್ತೆ ಅವ್ರ ಮನೆಯಲ್ಲಿ ನಲ್ಲಿ ಒಂದಲ್ಲ ಒಂದು ರಿಪೇರಿ ಮಾಡಿದ್ರೆ ಇನ್ನೊಂದು ಲೀಕ್ ಆಗ್ತಾ ಇರುತ್ತೆ. ಚಾನ್ಸೇ ಇಲ್ಲ ಅವ್ರು ನಿಲ್ಲಕ್ಕೆ. ನೀವೇನೇ ಮಾಡಿದ್ರು ಲೀಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಜಾತಕ ಕುಂಡಿಯಲ್ಲಿ ಆ ಒಂದು ಯೋಗ ಇದೆ. ಮನೆ ಮುಂದೆ ಚಪ್ಪಲು ಎಷ್ಟಿರುತ್ತೆ ಅಂತ ಆಮೇಲೆ ನೋಡಿ ಗೊತ್ತಾಗುತ್ತೆ. ನೀವು ವಾಸ್ತುನಲ್ಲಿ ಹೋದಾಗ ನೀವು ಸುಮ್ಮನೆ ವಾಸ್ತು ಎಂಟ್ರಾಗ ಹೋಗ್ಲೇ ನಿಮಗೆ ಗೊತ್ತಾಗುತ್ತೆ. ಚಪ್ಪಲ್ ನೋಡ್ಬಿಡಿ ಎಷ್ಟಿದೆ ಅಂತ. ಆ ಡ್ರೆಸ್ ತಕ್ಕಂತೆ ಚಪ್ಪಲ್ ತಗೊಂಡ್ಬಿಟ್ಟಿರ್ತಾರ ಅವರು. ಹಾ ನೋಡಿ, ಈಗ ತಾನೆ ಸ್ವಲ್ಪ ಹೊತ್ತು ಮುಂಚೆ ಸುಮ್ನೆ ನನ್ನ ಕೈ ಹಿಂಗ್ ಅಂದ ತಕ್ಷಣ ನೋಡ್ತಾ ಇರ್ತೀನಿ. ನಂದು ಅಬ್ಸರ್ವೆನ್ಸ್ ಜಾಸ್ತಿ. ಇಲ್ಲೇ ಯಾರು ನೋಡಿ, ಮಹಾಲಕ್ಷ್ಮಿ ಯೋಗದವರು ನಮ್ಮ ದಿನೇಶ್ ಗುರುಜಿ ಅವರು. ಅವ್ರ ಕೈ ತಾನೆ ನೋಡ್ಕೊಂಡು ಪಟ್ಟ ಅಂತ ಒಂದ್ 2 ನಿಮಿಷದಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ಟು ಅಯ್ಯಪ್ಪ ಅಂದ್ರು. ಸೊ ಹಂಗೆ ನೋಡ್ತಾ ಇರ್ಬೇಕು, ಅಬ್ಸರ್ವೆನ್ಸ್. ಸೊ ಈಗ ಮುಂದೆ